ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮನೆಗಳಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆ. ಮಹಿಳೆಯರಿಗೆ ಎಲ್ಲ ಹಬ್ಬಗಳು ನೆನಪಾಗುತ್ತದೆ, ಆದರೆ ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ವಿಶಿಷ್ಟವಾಗಿ ನೆನಪಾಗುವುದು ಮಾತ್ರ ಮಹಿಳೆಯರಿಗೆ. ಈ ಹಬ್ಬ ಎಲ್ಲಿಲ್ಲದ ಸಂತೋಷ ಮತ್ತು ಸಡಗರ ಸಂಭ್ರಮ ತರುವ ಹಬ್ಬವಾಗಿದೆ. ಎಂದಿನಂತೆ ಈ ವರ್ಷವೂ ಸಹ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕಾರ ಮಾಡಿರುವುದು ಕಂಡುಬಂದಿತು. ಹಬ್ಬದ 10 ದಿನಗಳ ಮುಂಚೆಯೇ ವರಲಕ್ಷ್ಮಿಯನ್ನು ಕೂರಿಸಲು ಮನೆಯ ಶುಚಿತ್ವದ ಮೂಲಕ ತಯಾರಿ ನಡೆಸಿದರೆ, ಕೆಲವರು 2-3 ದಿನಗಳಿಂದ ತಯಾರಿ ನಡೆಸಿ ವಿಶೇಷ ಅಲಂಕಾರ ಮಾಡಿದ್ದರು. ಮಹಿಳೆಯರು ಹಬ್ಬದ ದಿನವಾದ ಶುಕ್ರವಾರ ಬೆಳಗಿನ ಜಾವ ಬೆಳಕು ಹರಡುತ್ತಿರುವಾಗಲೇ ಮಹಿಳೆಯರು ತಮ್ಮ ಮನೆಗಳ ಮುಂದೆ ವಿವಿಧ ಬಣ್ಣಗಳಲ್ಲಿ ರಂಗೋಲಿ ಹಾಕಿ ರಂಗೋಲಿಯ ಚಿತ್ತಾರ ಮೂಡಿಸಿರುವುದು, ಮನೆಯ ಬಾಗಿಲಿಗೆ ಮಾವಿನ ಎಲೆಗಳ ತೋರಣದ ಹಾರ ಮತ್ತು ವಿವಿಧ ಬಣ್ಣದ ಹೂಗಳ ಹಾರಗಳನ್ನು ಹಾಕುವ ಮೂಲಕ ಅಲಂಕರಿಸಿ ವರಮಹಾಲಕ್ಷ್ಮಿ ಹಬ್ಬದ ವಾತಾವರಣವನ್ನು ಮಹಿಳೆಯರು ಮನೆಯ ಮುಂದೆ ಮೂಡಿಸಿದ್ದರು. ಇನ್ನು ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ತಂದಿರುವ ಹೊಸ ಸೀರೆ, ಮನೆಯಲ್ಲಿ ಅಡಗಿಸಿಟ್ಟಿರುವ ಮತ್ತು ಬ್ಯಾಂಕಿನ ಲಾಕರ್ಗಳಲ್ಲಿ ಭದ್ರಪಡಿಸಿರುವ ಚಿನ್ನ ಮತ್ತು ಬೆಳ್ಳಿಯ ಮತ್ತು ಅಲಂಕಾರಿಕ ಒಡವೆಗಳನ್ನೆಲ್ಲ ತಂದು ಅಮ್ಮನವರ ಮುಖವಾಡವನ್ನು ಕಳಶದ ಮೇಲೆ ಕೂರಿಸಿ ಅದಕ್ಕೆ ಸೀರೆಯನ್ನು ಉಡಿಸಿ ಹೂವು ಮತ್ತಿತರ ಅಲಂಕಾರಿಕ ಸಾಮಗ್ರಿಗಳಿಂದ ಅಲಂಕರಿಸಿರುವುದು ವಿಶೇಷವಾಗಿ ಗೋಚರಿಸಿತು. ಅಲ್ಲದೆ ಅಮ್ಮನವರ ಮುಂದೆ ವಿವಿಧ ಹಣ್ಣು ಹಂಪಲುಗಳ ಜೊತೆಗೆ ವಿವಿಧ ಭಕ್ಷ್ಯ ಭೋಜನದ ಅಡುಗೆಗಳನ್ನು ತಯಾರಿ ಮಾಡಿ ಪೂಜೆ ಸಲ್ಲಿಸಿರುವುದು ಸಹ ಕಂಡುಬಂತು. ಮಧ್ಯಾಹ್ನದ ನಂತರ ಮುತ್ತೈದ ಮಹಿಳೆಯರು ಮನೆಗೆ ತೆರಳಿ ಅರಿಶಿಣ ಕುಂಕುಮ ತಾಂಬೂಲ ಸ್ವೀಕರಿಸುವಂತೆ ಆಹ್ವಾನಿಸುವುದು, ಮನೆಗೆ ಬಂದ ಮುತ್ತೈದರಿಗೆ ಅರಿಶಿಣ ಕುಂಕುಮ ಬಳೆ ಮತ್ತು ತಾಂಬೂಲವನ್ನು ನೀಡುವುದು ವರಮಹಾಲಕ್ಷ್ಮಿ ಹಬ್ಬವಾದ ಎಂದು ಹಲವಾರು ಮನೆಗಳಲ್ಲಿ ಗೋಚರಿಸಿತು.